ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಸಹಕಾರ ಸಂಘದ ಜಂಟಿ ನಿಬಂಧಕರ ಆದೇಶ, ನಗರದ ಬೀದಿ ವ್ಯಾಪಾರಿಗಳ ಆತಂಕ. ಫೆಬ್ರವರಿ 20ಕ್ಕೆ ಬೆಂಗಳೂರಿನಲ್ಲಿ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳ ಸಮಾವೇಶ. ಮಹಾತ್ಮ ಗಾಂಧಿ ವೃತ್ತದಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ ನುಡಿ ನಮನ. ಮೇ 17 ಮತ್ತು 18ರಂದು ನಗರದ ಸತ್ಯ ಗಾರ್ಡನ್ನಲ್ಲಿ ಮೇ ಸಾಹಿತ್ಯ ಮೇಳ ಆಯೋಜನೆ. ನನ್ನ ಪಿತ್ರಾರ್ಜಿತ ಆಸ್ತಿ ಕಬಳಿಸಲು ಶ್ರೀನಿವಾಸ್ ಕಸ್ಬೆ, ಮೋಹನ್ ದೇವರು, ವಾದಿರಾಜಾಚಾರ್ಯ ಇತರರು ಷಡ್ಯಂತ್ರ, ವಿಶ್ವಾಧಿಪತಿ ಪ್ರಿಯ ತೀರ್ಥರು. ವಾರ್ತೆಗಳ ವಿವರ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಖಾಲಿ ನಿವೇಶನ ಭೂಬಾಡಿಗೆ ನೀಡಿದಿರಲು ಸಹಕಾರ ಸಂಘಗಳ ಗುಲ್ಬರ್ಗಾ ಜಂಟಿ ನಿರ್ದೇಶಕರು ಆದೇಶ ಮಾಡಿದ್ದು, ರಸ್ತೆ ಬದಿಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡುತ್ತಿದ್ದವರು ಈಗ ಆತಂಕಕ್ಕೆ ಒಳಗಾಗಿದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂತಾಗಿದೆ. ನಗರದ ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಯ ರಸ್ತೆ ಅತಿಕ್ರಮಣ ಮಾಡಿಕೊಂಡಿದ್ದನ್ನು ತೆರವುಗೊಳಿಸುವಂತೆ ನ್ಯಾಯಾಲಯ ಆದೇಶದ ಪ್ರಕಾರ ತಾಲೂಕು ಆಡಳಿತದಿಂದ ಅಂಗಡಿ ಮುಂಗಟ್ಟುಗಳ ತೆರವುಗೊಳಿಸಿದ್ದು, ಇದರಿಂದ ಬೀದಿ ಬದಿಯಲ್ಲಿ ವ್ಯಾಪಾರ ವಹಿವಾಟು ಮಾಡುವ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಗ್ಯಾರೇಜ್ಗಳು, ಮೆಕ್ಯಾನಿಕ್ಗಳಿಗೆ ಸುಕೋ ಬ್ಯಾಂಕ್ ಹತ್ತಿರವಿರುವ ಸಹಕಾರ ಸಂಘದ ಕಚೇರಿಯ ಜಾಲಿ ಜಾಗದಲ್ಲಿ ಸ್ಥಳಾವಕಾಶ ಕಲ್ಪಿಸುವ ಬಗ್ಗೆ ಶಾಸಕ ಹಂಪನಗೌಡ ಬಾದಲ್ಲಿ ಬೀದಿ ಬದಿಯ ಹೋರಾಟ ಸಮಿತಿಯ ಮುಖಂಡರಿಗೆ ಭರವಸೆ ನೀಡಿದ್ದರು. ಅದರಂತೆ ಶಾಸಕರ ಸೂಚನೆ ಮೇರೆಗೆ ನಗರಸಭೆ ಪೌರಾಯುಕ್ತರು ಸಹಕಾರ ಸಂಘದ ಖಾಲಿ ನಿವೇಶನದಲ್ಲಿ ಬೆಳೆದ ಗಿಡಗಂಟಿಗಳನ್ನು ಕಡಿಸಿ ಸ್ವಚ್ಛಗೊಳಿಸಿದರು. ನಮ್ಮ ಜಾಗದಲ್ಲಿದ್ದ ನಮ್ಮ ಅನುಮತಿ ಇಲ್ಲದೇನೆ ಅದು ಹೇಗೆ ಜಾಗ ಸ್ವಚ್ಛಗೊಳಿಸಿದರು? ಇಲಾಖೆಯ ಜಾಗದಲ್ಲಿ ನಗರಸಭೆ ಅಧಿಕಾರಿಗಳು ನಮ್ಮ ಗಮನಕ್ಕೆ ತರದೆ ಸ್ವಚ್ಛಗೊಳಿಸುವ ಮೂಲಕ ನಮ್ಮ ಜಾಗದಲ್ಲಿ ಸಾರ್ವಜನಿಕರಿಗೆ ನೀಡುವ ಬಗ್ಗೆ ತೀರ್ಮಾನ ಮಾಡಿದ್ದಾರೆ ಎಂದು ಸಹಕಾರ ಸಂಘದ ಇಲಾಖೆಯ ಶಿವಪುತ್ರಪ್ಪ ಇಲಾಖೆಯ ಮೇಲಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಸಹಕಾರ ಸಂಘಗಳ ಉಪನಿಬಂಧಕರು ರಾಯಚೂರು ಪತ್ರದ ಪ್ರಕಾರ ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಹಾಗೂ ಸಂಘ ಸಂಸ್ಥೆ ಕೇಂದ್ರ ಕಚೇರಿ ಬೆಂಗಳೂರು ಮುಂದಿನ ಕ್ರಮಕ್ಕಾಗಿ ವರದಿ ಕಳಿಸಲಾಗಿದೆ. ಕೇಂದ್ರ ಕಚೇರಿಯಿಂದ ಆದೇಶ ಬರುವವರೆಗೂ ಸಮಾಪನೆಗೊಂಡು ಭೂ ಅಭಿವೃದ್ಧಿ ಸಹಕಾರ ಸಂಘ ಸಿಂಧನೂರು ಸಂಘದ ಸರ್ವೆ ನಂಬರ್ 760ರಲ್ಲಿ 2 ಎಕರೆ 19 ಗುಂಟೆ ಜಾಗವನ್ನು ತಾತ್ಕಾಲಿಕವಾಗಿ ನಗರಸಭೆ ಅಥವಾ ವ್ಯಾಪಾರಸ್ಥರಿಗೆ ನೀಡಲು ಬರುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಸದರಿ ಸಂಘದ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡಲ್ಲಿ ಅಥವಾ ಯಾವುದೇ ರೀತಿಯ ಗುರುತುಗಳನ್ನು ಮಾಡಿದಲ್ಲಿ ಅದಕ್ಕೆ ತಾವೇ ಜವಾಬ್ದಾರರು. ಅದಕ್ಕೆ ಯಾವುದೇ ರೀತಿಯ ಅತಿಕ್ರಮಣಕ್ಕೆ ಅವಕಾಶ ನೀಡಬಾರದೆಂದು ಕಲಬುರಗಿ ಪ್ರಾಂತ ಸಹಕಾರ ಸಂಘಗಳ ಜಂಟಿ ನಿಬಂಧಕರು ನಗರಸಭೆಯ ಪೌರಾಯುಕ್ತರಿಗೆ ಆದೇಶ ಮಾಡಿ ಪತ್ರ ಬರೆದಿದ್ದಾರೆ. ಸಹಕಾರ ಸಂಘದ ಖಾಲಿ ನಿವೇಶನದಲ್ಲಿ ವ್ಯಾಪಾರ ಮಾಡಲು ಸ್ಥಳಾವಕಾಶ ಕಲ್ಪಿಸುವುದಾಗಿ ಶಾಸಕರು ಹಾಗೂ ನಗರಸಭೆ ಪೌರಾಯುಕ್ತರು ಹೇಳಿ ಜಾಗ ಸ್ವಚ್ಛ ಮಾಡಿಸಿದ್ದು, ಈಗ ಸಹಕಾರ ಸಂಘಗಳ ಗುಲ್ಬರ್ಗಾ ಜಂಟಿ ನಿಬಂಧಕರ ಪತ್ರದಿಂದ ವ್ಯಾಪಾರಿಗಳು ಆತಂಕದಲ್ಲಿದ್ದು ಮುಂದೇನು ಮಾಡಬೇಕೆನ್ನುವ ಯೋಚನೆ ಪ್ರಾರಂಭವಾಗಿದೆ. ಫೆಬ್ರವರಿ 20ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿ ಆವರಣದಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘದ ನಿರ್ದೇಶಕರು ಹಾಗೂ ಪದಾಧಿಕಾರಿಗಳ ಸಮಾವೇಶ ಮತ್ತು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಹೇರ್ಮಡಿ ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮಕ್ಕೆ ಹೇಳಿಕೆ ನೀಡಿರುವ ಅವರು, ಸಮಾವೇಶದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆ, ತಾಲೂಕು ಹಾಗೂ ಯೋಜನಾ ಶಾಖೆಗಳ ಚುನಾಯಿತ ನಿರ್ದೇಶಕರು ಹಾಗೂ ಸಂಘದ ಪದಾಧಿಕಾರಿಗಳ ಸಮಾವೇಶ ಹಾಗೂ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಉಪಮುಖ್ಯಮಂತ್ರಿಗಳು ಸೇರಿದಂತೆ ಸಚಿವ ಸಂಪುಟದ ಸಚಿವರು, ರಾಜ್ಯ ಮಟ್ಟದ ಉನ್ನತ ಅಧಿಕಾರಿಗಳು ಆಗಮಿಸಲಿದ್ದಾರೆ. 10,000ಕ್ಕೂ ಹೆಚ್ಚು ನೌಕರರು ಭಾಗವಹಿಸಲಿದ್ದು, ಸಮಾವೇಶದಲ್ಲಿ ಸಂಘದ ಪ್ರಮುಖ ಬೇಡಿಕೆಗಳ ಕುರಿತು ಸರ್ಕಾರದ ಗಮನ ಸೆಳೆಯಲಾಗುವುದು. ಬೆಳಗ್ಗೆ 10 ಗಂಟೆಗೆ ಪ್ರಜಾಸ್ನೇಹಿ ಆಡಳಿತ ಕಾರ್ಯಾಗಾರ ಆಯೋಜಿಸಿದ್ದು, ಆಡಳಿತದಲ್ಲಿ ದಕ್ಷತೆ, ಪಾರದರ್ಶಕತೆ, ಪ್ರಾಮಾಣಿಕತೆ ವಿಷಯವಾಗಿ ಕರ್ನಾಟಕ ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ಉಪನ್ಯಾಸ ನೀಡಲಿದ್ದಾರೆ. ನಂತರ ಸಾರ್ವಜನಿಕ ಸೇವೆಯಲ್ಲಿ ನೌಕರರ ಪಾತ್ರ ವಿಷಯವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಉಪನ್ಯಾಸ ನೀಡಲಿದ್ದಾರೆ. ಮಾಹಿತಿ ಹಕ್ಕು ಅಧಿನಿಯಮ 2005 ಸವಾಲುಗಳು, ಪರಿಹಾರಗಳು ವಿಷಯವಾಗಿ ರಾಜ್ಯ ಮಾಹಿತಿ ಆಯೋಗ ಕಲಬುರಗಿ ಪೀಠದ ರವೀಂದ್ರ ಗುರುನಾಥ ಧಾಕಪ್ಪ ಉಪನ್ಯಾಸ ನೀಡಲಿದ್ದು, ತಾಲೂಕು ಶಾಖೆಯ ಎಲ್ಲ ನಿರ್ದೇಶಕರು ಸಮಾವೇಶದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಮನವಿ ಮಾಡಿದ್ದಾರೆ. ಜೈ ಜವಾನ್ ಜೈ ಕಿಸಾನ್ ಜನಸೇವಾ ಸಂಘದ ವತಿಯಿಂದ ಪುಲ್ವಾಮಾ ದಾಳಿ ದುರಂತದಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ನುಡಿ ನಮನ ಕಾರ್ಯಕ್ರಮವನ್ನು ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ಆಚರಿಸಿ ಗೌರವಪೂರ್ವಕವಾಗಿ ಹುತಾತ್ಮರಾದ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು.
ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ಜೈ ಜವಾನ್ ಜೈ ಕಿಸಾನ್ ಜನಸೇವಾ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಮಾಜಿ ಯೋಧರಾದ ವೀರಭದ್ರಯ್ಯ ಸ್ವಾಮಿ ಸುದೀರ್ಘವಾಗಿ ಮಾತನಾಡಿ, ದೇಶದ ಗಡಿಭಾಗದಲ್ಲಿ ದೇಶವನ್ನು ಕಾಯುವ ಮಹತ್ವದ ಕಾರ್ಯ ಮಾಡಿ ದೇಶದೊಳಗೆ ಯಾವ ದೇಶದ ಉಗ್ರಗಾಮಿಯೂ ನುಸುಳದಂತೆ ಗಡಿಭಾಗದಲ್ಲಿ ಕಾರ್ಯಪ್ರವೃತ್ತರಾಗಿ ಈ ದೇಶದ ಜನರು ಸುಭಿಕ್ಷವಾಗಿರಲು ನೆಮ್ಮದಿಯ ನಿದ್ರೆ ಮಾಡಲು ಸೈನಿಕರ ಪಾತ್ರ ಬಹುಮುಖ್ಯವಾಗಿದೆ. ಇಂತಹ ಸಮಯದಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ನುಡಿ ನಮನದ ಶ್ರದ್ಧಾಂಜಲಿ ಸಲ್ಲಿಸುತ್ತಿದ್ದೇವೆ ಎಂದರು. ಈ ವೇಳೆ ಜಿಲ್ಲಾ ರೈತ ಘಟಕದ ಉಪಾಧ್ಯಕ್ಷ ಹನುಮೇಶ್ ರೆಡ್ಡಿ, ಕಲ್ಯಾಣ ಕರ್ನಾಟಕದ ಗೌರವಾಧ್ಯಕ್ಷ ವೆಂಕಯ್ಯ ಶ್ರೇಷ್ಠಿ, ಅಧ್ಯಕ್ಷ ಮಲ್ಲಿಕಾರ್ಜುನ್ ರೆಡ್ಡಿ, ಕಾರ್ಮಿಕ ಘಟಕದ ಅಧ್ಯಕ್ಷ ಜಿ.ಕೆ. ವಿಶ್ವನಾಥ್ ಚೌಧರಿ, ಎಸ್.ಟಿ ಘಟಕದ ಅಧ್ಯಕ್ಷ ಶರಣಪ್ಪ ನಾಯಕ್, ಜಿಲ್ಲಾಧ್ಯಕ್ಷ ರಾಮದಾಸ್ ಸಾಲ್ಗುಂದ, ಮಲ್ಲಿಕಾರ್ಜುನ್ ಪಲ್ಲೇದ್, ತಾಲೂಕಾ ಅಧ್ಯಕ್ಷ ಪ್ರಕಾಶ್ ಗೋನ್ವಾರ್, ಎಸ್.ಸಿ ನಗರ ಘಟಕದ ಅಧ್ಯಕ್ಷ ಹನುಮಂತ ರೈತನಗರ ಕ್ಯಾಂಪ್, ಎಸ್.ಟಿ ತಾಲೂಕು ಅಧ್ಯಕ್ಷ ವೆಂಕಟೇಶ್ ನಾಯಕ್ ಒಳಬಳ್ಳಾರಿ, ಗೌರವ ಅಧ್ಯಕ್ಷ ವಿಶ್ವನಾಥ್ ಶರ್ಮಾ, ತಾಲೂಕು ಗೌರವ ಸಲಹೆಗಾರ ಎಚ್.ಎಂ. ಬಸಯ್ಯಸ್ವಾಮಿ, ತಾಲೂಕು ಉಪಾಧ್ಯಕ್ಷ ಮಹಂತಗೌಡ ಕೊಟ್ರೆ ಹಾಗೂ ಮಾಜಿ ಸೈನಿಕರಾದ ಗುರುರಾಜ್ ದೇಸಾಯಿ, ಅಮರೇಶ್, ಸುರೇಶ್ ಎಂ, ಚಂದನಗೌಡ, ಪರಶುರಾಮ್, ಗುರಪ್ಪ, ಹಿರಿಯ ಮುಖಂಡರಾದ ಸರ್ವೋತ್ತಮ ರೆಡ್ಡಿ, ಮಲ್ಲಿಕಾರ್ಜುನ್ ಜೀನೂರ್, ಶಿವಬಸನಗೌಡ ಗೊರೆಬಾಳ್, ಬಸವರಾಜ್ ಮೋತಿ ಸೇರಿದಂತೆ ಕಾರುಣ್ಯಾಶ್ರಮದ ಡಾಕ್ಟರ್ ಚನ್ನಬಸಯ್ಯ ಸ್ವಾಮಿ ಉಪಸ್ಥಿತರಿದ್ದರು. 11ನೇ ಮೇ ಸಾಹಿತ್ಯ ಮೇಳ ಸಿಂಧನೂರು ನಗರದ ಸತ್ಯ ಗಾರ್ಡನ್ನಲ್ಲಿ ಮೇ 17 ಮತ್ತು 18ರಂದು 2 ದಿನಗಳ ಕಾಲ ನಡೆಯಲಿದೆ ಎಂದು ಸಂಘಟನೆಕಾರರಾದ ಬಸವರಾಜ್ ಉಳಿಬೆ ಅವರು ತಿಳಿಸಿದ್ದಾರೆ. ಮೇ ಸಾಹಿತ್ಯ ಮೇಳದ ಯಶಸ್ವಿಗೆ ನಗರದ ಬಸವ ಕೇಂದ್ರದಲ್ಲಿ ಕರೆದಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಈಗಾಗಲೇ 10 ಮೇ ಸಾಹಿತ್ಯ ಮೇಳ ಯಶಸ್ವಿಯಾಗಿ ಜರುಗಿದೆ. 11ನೇ ಮೇ ಸಾಹಿತ್ಯ ಮೇಳ ಸಿಂಧನೂರಿನಲ್ಲಿ ನಡೆಯಲಿದ್ದು, ಇಲ್ಲಿ ಹೋರಾಟಗಾರರು ಸದಾ ಜಾಗೃತರಾಗಿದ್ದು ಬರುವ ಸವಾಲುಗಳನ್ನು ಹಿಮ್ಮೆಟ್ಟಿಸಲು ಚಳುವಳಿ ಹಮ್ಮಿಕೊಳ್ಳುವ ಮೂಲಕ ಸದಾ ಕ್ರಿಯಾಶೀಲವಾಗಿರುವ ನೆಲ ಇದು. ಇಲ್ಲಿ ಮೇ ಸಾಹಿತ್ಯ ಮೇಳ ನಡೆಯುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ಸಭೆಯಲ್ಲಿ ಮೇ ಸಾಹಿತ್ಯ ಮೇಳದ ಮೇನ್ ಥೀಮ್ ಕುರಿತು ಭಾಗವಹಿಸಿದವರು ಸೂಚಿಸಿದರು. ನಂತರ ಸಮ್ಮೇಳನದ ಕೀ ನೋಟ್ ಅಡ್ರೆಸ್ ಮಾಡುವವರು ಹೊರ ರಾಜ್ಯದಿಂದ ಮತ್ತು ರಾಜ್ಯದಿಂದ ಯಾರನ್ನು ಕರೆಸುವುದು ಎಂದು ಚರ್ಚಿಸಲಾಗಿ ಹಲವು ಚಳುವಳಿಗಾರರ ಹೆಸರನ್ನು ಸದಸ್ಯರು ಸೂಚಿಸಿದರು ಮತ್ತು ಸಮ್ಮೇಳನದ ಉದ್ಘಾಟನೆಯ ಮಾದರಿ ಕುರಿತು ಸಭೆ ಚರ್ಚಿಸಿ ಅಂತಿಮವಾಗಿ ಮುಂದಿನ ಸಭೆ ಮಾರ್ಚ್ 9ರಂದು ನಡೆಯಲು ತೀರ್ಮಾನಿಸಿ ಅದರ ಒಳಗಾಗಿ ಕೋರ್ ಕಮಿಟಿ ಸದಸ್ಯರು ಈ ಎಲ್ಲ ವಿಷಯಗಳ ಕುರಿತು ಚರ್ಚಿಸಿ ಮುಂದಿನ ಸಭೆಗೆ ತಿಳಿಸಿ ಒಪ್ಪಿಗೆ ಪಡೆಯಲು ಸಭೆ ನಡೆಯಿತು. ಸಭೆಯಲ್ಲಿ ಚಂದ್ರಶೇಖರ್ ಗೊರೆಬಾಳ್, ಎಸ್ ದೇವೇಂದ್ರಗೌಡ, ಡಿ.ಎಚ್. ಕಂಬಳಿ, ಹುಸೇನ್ ಸಾಬ್, ಕರೇಗೌಡ ಕುರುಕುಂದ, ಶರಣಪ್ಪ ಮಳ್ಳಿ, ರಾಮಯ್ಯ ಜವಳಗೇರ, ಬಸವಂತರಾಯಗೌಡ ಕಲ್ಲೂರ್, ಮಂಜು ಗಾಂಧಿನಗರ, ಅಶೋಕ್ ನಂಜಲ್ದಿನ್ನಿ, ಹುಸೇನಪ್ಪ ಅಮರಾಪುರ್, ಸರಸ್ವತಿ ಪಾಟೀಲ್, ವಿಜಯಲಕ್ಷ್ಮಿ ಗುರಿಕಾರ್, ಶಕುಂತಲಾ ಪಾಟೀಲ್, ಬಸವರಾಜ್ ಬಾದರ್ಲಿ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳ ಮುಖಂಡರು ಭಾಗವಹಿಸಿದ್ದರು. ನಾನು ಮಠಾಧೀಶನಲ್ಲ, ಕುಟಿಚಕ ಸನ್ಯಾಸಿ. ನನ್ನ ಪಿತ್ರಾರ್ಜಿತ ಆಸ್ತಿ ಕಳುಹಿಸಲು ಶ್ರೀನಿವಾಸ್ ಕಸ್ಬೆ, ಮೋಹನ್ ದೇವರು, ವಾದಿರಾಜಾಚಾರ್ ಇತರರು ಷಡ್ಯಂತ್ರ ನಡೆಸಿ ಸಿವಿಲ್ ಡೆತ್ ದಾಖಲೆ ಸೃಷ್ಟಿ ಮಾಡಿದ್ದು, ಇವರ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಟ ಮಾಡುತ್ತೇನೆಂದು ವಿಶ್ವಾಧಿಪತಿ ಪ್ರಿಯ ತೀರ್ಥರು ತಿಳಿಸಿದ್ದಾರೆ. ನನ್ನ ಪೂರ್ವಜರಿಂದ ಬಂದ ಆಸ್ತಿ ಲಪಟಾಯಿಸಲು ಕೆಲ ಪ್ರಭಾವಿಗಳು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ ಎಂದು ಕಲ್ಲೂರು ವೆಂಕಟರಮಣ ಮಂದಿರದಲ್ಲಿ ಕುಟಿಚಕ ಸನ್ಯಾಸಿಗಳಾಗಿ ಪಾಠ ಪ್ರವಚನ ಪೂಜಾದಿಗಳು ನಡೆಸುತ್ತಿರುವ ಶ್ರೀ ವಿಶ್ವಾಧಿಪತಿ ಪ್ರಿಯ ತೀರ್ಥರು ಅಸಮಾಧಾನ ಹೊರಹಾಕಿದರು. ನಾವು ಪೇಜಾವರ ಮಠದ ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಕರಸಂಜಾತನಾಗಿ ಕುಟಿಚಕ ಸನ್ಯಾಸಿಯಾಗಿ ಲೋಕ ಕಲ್ಯಾಣಾರ್ಥಕ್ಕೆ ಕಳೆದ 8 ವರ್ಷಗಳಿಂದ ಸಮರ್ಪಿಸಿಕೊಂಡಿದ್ದೇನೆ. ಪೂರ್ವಾಶ್ರಮದ ಪೂರ್ವಜರು ಪೂಜೆ ಮಾಡಿಕೊಂಡು ಬಂದಿರುವ ಬೆಟ್ಟದ ಮಾರುತಿ ದೇವರನ್ನು ಮತ್ತು ಗ್ರಾಮ ಮಧ್ಯದಲ್ಲಿರುವ ಶ್ರೀ ವೆಂಕಟರಮಣ ದೇಗುಲದಲ್ಲಿ ನೆಲೆ ನಿಂತಿದ್ದೇನೆ. ನಾನು ಅಧಿಕೃತವಾಗಿ ಯಾವ ಮಠದ ಮಠಾಧೀಶನಲ್ಲ, ಬಿಡಿ ಸನ್ಯಾಸಿಯಷ್ಟೇ. ಈಗ ನನಗೆ ಬಂದಿರುವ ಆಪತ್ತು ಎಂದರೆ ನನ್ನ ಪೂರ್ವಾಶ್ರಮ ತಂದೆ ತಾಯಿಗಳಿಂದ ಬಂದ ಕೋಟ್ಯಾಂತರ ಆಸ್ತಿ ನುಂಗಲು ಹವಣಿಸಲಾಗುತ್ತಿದೆ. ರಾಯಚೂರಿನ ಪ್ರಭಾವಿ ಮಂತ್ರಾಲಯ ಮಠದ ಆಪ್ತನೆಂದು ಹೇಳಿಕೊಳ್ಳುವ ಶ್ರೀನಿವಾಸ್ ಕಸ್ಬೆ ಮತ್ತು ಮಂತ್ರಾಲಯ ಮಠದ ವಿದ್ಯಾಪೀಠದ ಮಾಜಿ ಪ್ರಾಂಶುಪಾಲರಾದ ಎನ್ ವಾದಿರಾಜಾಚಾರ್ಯ, ಮಂತ್ರಾಲಯದಲ್ಲಿರುವ ಕಣ್ವ ಮಠಕ್ಕೆ ಸೇರಿದ ಲಕ್ಷ್ಮೀಕಾಂತಾಚಾರ್ಯ ಸಾಲ್ಗುಂದ ಮತ್ತು ರಾಯಚೂರಿನ ದೇವರ ಕಾಲೋನಿಯ ಸೀನಪ್ಪಯ್ಯ ದೇವರು ಪುತ್ರರಾದ ಮೋಹನ್ ದೇವರು, ದೋಟಿಹಾಳ್ ಯಂಕಣ್ಣ ಜೋಶಿ, ಸಿಂಧನೂರು ಹಾಗೂ ಇತರರು ಸೇರಿದಂತೆ ಪ್ರಭಾವಿಗಳು ನನ್ನ ವಿರುದ್ಧ ಕತ್ತಿ ಮಸಿಯುತ್ತಿದ್ದಾರೆ. ನನಗೆ ನನ್ನ ಭೋಗ್ಯಕ್ಕೆ ಬಂದ ಆಸ್ತಿ ಭೋಗ್ಯಕ್ಕೆ ಬಳಸಿಕೊಳ್ಳಲು ಎಲ್ಲ ಅಧಿಕಾರವಿದೆ. ಆದರೆ ಇವರೆಲ್ಲ ನನ್ನ ಪೂರ್ವಾಶ್ರಮದ ಪತ್ನಿಯನ್ನು ಕುತಂತ್ರಕ್ಕೆ ಬಳಸಿಕೊಂಡು ನಾನು ಬದುಕಿದ್ದಾಗಲೇ ಸುಳ್ಳು ದಾಖಲೆ ಸೃಷ್ಟಿಸಿ ಕೋರ್ಟ್ ಮೂಲಕ ನಾನು ಈ ದೇಶದ ಉದ್ದಗಲಕ್ಕೂ ಸಂಚಾರದಲ್ಲಿ ಇದ್ದಾಗಲೂ ನನ್ನನ್ನು ನಾಗರಿಕ ಸಾವು ಸಿವಿಲ್ ಡೆತ್ ಎಂದು ಘೋಷಿಸಿ ನನ್ನ ಆಸ್ತಿ, ನನ್ನ ಪೂರ್ವಾಶ್ರಮದ ಮಕ್ಕಳು ಇನ್ನು ವಯಸ್ಸಿಗೆ ಬಾರದ ಕಾರಣ ನನ್ನ ಪೂರ್ವಾಶ್ರಮದ ಪತ್ನಿ ಹೆಸರಿಗೆ ಮಾಡಿಸಿ ಕಬಳಿಸುವ ಹುನ್ನಾರ ನಡೆಸಿದ್ದಾರೆ.
ಇವರುಗಳ ವಿರುದ್ಧ ಕಾನೂನಾತ್ಮಕ ಹೋರಾಟ ಮಾಡುತ್ತೇನೆ. ಇವರು ಕೋರ್ಟಿಗೆ ಸುಳ್ಳು ದಾಖಲೆ ನೀಡಿ ಕೋರ್ಟಿಗೂ ದಾರಿ ತಪ್ಪಿಸಿದ್ದಾರೆ. ಇದು IPC 420 ವಂಚನೆ ಪ್ರಕರಣ ಮತ್ತು ಶಿಕ್ಷಾರ್ಹ ಅಪರಾಧವಾಗುತ್ತದೆ. ಇವರ ಈ ಕೃತ್ಯದ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ಕೊಡಲು ಹೋದರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳಲು ಸಿದ್ಧರಿಲ್ಲವೆಂದು ಆರೋಪ ಮಾಡಿದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಸಹಕಾರ ಸಂಘದ ಜಂಟಿ ನಿಬಂಧಕರ ಆದೇಶ, ನಗರದ ಬೀದಿ ವ್ಯಾಪಾರಿಗಳ ಆತಂಕ. ಫೆಬ್ರವರಿ 20ಕ್ಕೆ ಬೆಂಗಳೂರಿನಲ್ಲಿ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳ ಸಮಾವೇಶ. ಮಹಾತ್ಮ ಗಾಂಧಿ ವೃತ್ತದಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ ನುಡಿ ನಮನ. ಮೇ 17 ಮತ್ತು 18ರಂದು ನಗರದ ಸತ್ಯ ಗಾರ್ಡನ್ನಲ್ಲಿ ಮೇ ಸಾಹಿತ್ಯ ಮೇಳ ಆಯೋಜನೆ. ನನ್ನ ಪಿತ್ರಾರ್ಜಿತ ಆಸ್ತಿ ಕಬಳಿಸಲು ಶ್ರೀನಿವಾಸ್ ಕಸ್ಬೆ, ಮೋಹನ್ ದೇವರು, ವಾದಿರಾಜಾಚಾರ್ಯ ಇತರರು ಷಡ್ಯಂತ್ರ, ವಿಶ್ವಾಧಿಪತಿ ಪ್ರಿಯ ತೀರ್ಥರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.